ಅಪ್ಪು ಅವ್ರಿಗೆ ಯಾರು ಫ್ಯಾನ್ ಇಲ್ಲ ಗುರು, ಎಲ್ಲರೂ ಫ್ಯಾನು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ಲರೂ ಅಪ್ಪು ಅವ್ರ ಫ್ಯಾನ್ಸ್ ಇರ್ತಾರೆ. ಯಾಕಂದರೆ ಅದು ಆ ವ್ಯಕ್ತಿಗೆ, ಆ ವ್ಯಕ್ತಿತ್ವಕ್ಕೆ ತುಂಬ ಜನ ಫ್ಯಾನ್ಸ್ ಆಗಿರೋರು ಇದ್ದಾರೆ. ತಂದೆಗೆ ತಕ್ಕ ಮಗನು, ಊರಿಗೂ ತಕ್ಕವನು, ಕಾಪಾಡಿ ನನ್ನ ನೀವೇ, ನಾನಿನ್ನು ಚಿಕ್ಕವನು. ರಿವ್ಯೂ ಮಾಡೋಣ ಅಂತ ಬಂದರೆ ಗಾಡಿ ಪಂಚರ್ ಹಾಕ್ಸ್ಕೊಂಡ್ಬಂದು ಮತ್ತೆ ಅದೇ ರಿವ್ಯೂನ ಕಂಟಿನ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಮತ್ತೆ ಶುರು ಮಾಡೋಣ. ಎಲ್ಲಿಗೆ ಬಿಟ್ಟಿದೆ ಅಂತಲೂ ಮರ್ತೋಗ್ಬಿಟ್ಟಿದ್ದೀನಿ. ಪಂಚರ್ ಒಂದೇ ಒಂದು ಆಗಿತ್ತು ಗುರು, ಸದ್ಯ ಪರವಾಗಿಲ್ಲ, ಇವಾಗ ಓಕೆ ಇದೆ. ನೆಗೆಟಿವ್ ಬಗ್ಗೆ ಮಾತಾಡೋಣ. ಗಾಡೀಲಿ ನೆಗೆಟಿವ್ಸ್ ಏನಂತ ಅಂದರೆ, ನನಗೆ ಇಷ್ಟ ಆಗದಿರೋದು ಏನಂತ ಅಂತಂದರೆ ನನಗೆ ಫಸ್ಟ್ ಆಫ್ ಆಲ್ ಸರ್ವೀಸ್ ಅಂತೂ ಇಷ್ಟನೇ ಆಗಲ್ಲ. ಅವರಂತೂ ಅಷ್ಟು ಬಕ್ವಾಸಾಗಿ ಮಾಡ್ತಾರೆ, ಅದೊಂದು ಬೇಜಾರು. ಅವ್ರ ಸರ್ವೀಸಲ್ಲಿ ಏನು ಇಷ್ಟ ಆಗಲ್ಲ ಅಂತಂದರೆ, ಅವ್ರು ಮಾಡೋದು ಬರೀ ವಾಟರ್ ವಾಶು, ಆಯಿಲ್ ಚೇಂಜು, ಅದಾದಮೇಲೆ ಒಂದು ಚೆನ್ನಾಗಿ ಕಲ್ತಿದ್ದಾರೆ, ಪಾಲಿಶ್ ಹೊಡೆದ್ಬಿಟ್ಟು ಇಟ್ಬಿಡೋದು ಅಷ್ಟೇ ಗುರು. ಅದನ್ನು ಬಿಟ್ಟರೆ ಇನ್ನೇನು ಮಾಡಲ್ಲ ಅವರು. ಒಂದು ಕರೆಕ್ಟಾಗಿರೋ ಟೆಕ್ನಿಷಿಯನ್ಸ್ ಇಲ್ಲ ಅವ್ರದ್ದು ಇದರಲ್ಲಿ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ, ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಗಾಡಿ ಎಲ್ಲ ಅಷ್ಟೊಳ್ಳೊಳ್ಳೆ ಗಾಡಿಗಳನ್ನ ಬಿಟ್ಬಿಟ್ಟು ಅದಕ್ಕೆ ಒಂದೊಳ್ಳೆ ಸರ್ವಿಸ್ ಮಾಡೋರು ಇಟ್ಟಿಲ್ಲ, ಅದು ನನಗೆ ಫಸ್ಟ್ ಪಾಯಿಂಟ್ ಇಷ್ಟ ಆಗಲ್ಲ. ಅದು ಮೇನ್ ಏನು ಇಶ್ಯೂ ಅಂತ ಅಂದರೆ, ಚೆನ್ನಾಗಿರೋ ಗಾಡಿನ ತೊಗೊಂಡೋಗಿ ನಾವು ಚೆನ್ನಾಗಿಲ್ದಿರೋ ಶೋರೂಮ್ಗೆ ಕೊಟ್ಟರೆ, ಚೆನ್ನಾಗಿಲ್ದಿರೋ ಶೋರೂಮು ಆ ಗಾಡಿನ ಚೆನ್ನಾಗಿರೋ ಗಾಡಿನೂ ಚೆನ್ನಾಗಿಲ್ದಂಗೆ ಮಾಡಿಬಿಡ್ತಾರೆ. ಯಾವ ಅರ್ಥವಾಗುತ್ತದೆ. ಅದೇ ಮೇನ್ ಪ್ರಾಬ್ಲಮ್ ಈ ಸರ್ವಿಸ್ ಸ್ಟೇಷನಲ್ಲಿ. ನಾಟ್ ಓನ್ಲಿ ಹೀರೋ ಅಂತ ಅಲ್ಲ, ಯಾವುದೇ ಸರ್ವಿಸ್ ಸ್ಟೇಷನ್ ಆಗಲಿ ಅವರೆಲ್ಲ ಮಾಡೋದು ಅದೇನೆ. ಬೇರೆ ಶೋರೂಮ್ಗೆ ಹೋಲ್ಸ್ಕೊಂಡ್ರೆ ಹೀರೋನೇ ಪರವಾಗಿಲ್ಲ, ನಮ್ದಾದರೆ ಹೋಗಿದ್ದ ಗಾಡಿ ವಾಪಸ್ ಬರುತ್ತೆ. ಕೆಲವೊಂದು ಗಾಡಿಗಳಲ್ಲಿ ಪಾರ್ಟ್ಸ್ಗೆ ಎತ್ಬಿಡ್ತಾರೆ. ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ನನಗೆ ಎರಡನೇ ಪಾಯಿಂಟ್, ಈ ಗಾಡೀಲಿ ಏನು ಇಷ್ಟ ಆಗಲಿಲ್ಲ ಅಂತಂದರೆ, ಹೈವೇಲಿ ಹೋಗುವಾಗ ಇದು ಇನ್ನೊಂದು ಗೇರ್ ಬೇಕು, ಇನ್ನು ಫೀಲ್ ಬೇಕು ಬ್ರದರ್ ಹೇಳುತ್ತೆ ಆ ಗಾಡಿಗೆ ಇನ್ನೊಂದು ಗೇರ್ ಇದ್ದರೆ ಚೆನ್ನಾಗಿರುತ್ತೋ. 5 ಗೇರ್ ಆಗಿರೋದ್ರಿಂದ ಅದೊಂದು ಸ್ವಲ್ಪ ಒಂದು ಇಷ್ಟ ಆಗದಿರೋ ವಿಚಾರ ಅಂತ ಅನ್ಬೋದು. ಮೂರನೇ ವಿಚಾರ ಏನು ಇಷ್ಟ ಆಗಲಿಲ್ಲ ಅಂದರೆ, ಇದರಲ್ಲಿರೋ ಹೆಡ್ಲ್ಯಾಂಪ್ಸು ಇದೇನು ಅಷ್ಟು ವಿಸಿಬಲ್ ಇಲ್ಲ ಗುರು. ರಾತ್ರಿ ಹೊತ್ತಂತೂ ಏನೂ ಕಾಣಿಸಲ್ಲ ಬಿಲ್ಕುಲ್. ಒಬ್ಬ ಕುಲ್ಡಂಗೆ ನೀವು ಟಾರ್ಚ್ ಆನ್ ಮಾಡಿಬಿಟ್ಟು ಹೋಗು ಅಂತಂದರೆ ಅವ್ನು ಏನು ಹೋಗ್ತಾನೆ, ಅವ್ನು ಕಣ್ಬಿಟ್ರು ಕತ್ಲೇನೆ, ಕಣ್ಬಿಟ್ಟಿಲ್ಲ ಅಂದ್ರೂ ಕತ್ಲೇನೆ. ಕತ್ಲೆ ಆ ಥರ ಆಗುತ್ತೆ ನಮಗೆ ರಾತ್ರಿ ಹೊತ್ತು ಓಡಾಡೋಕ್ಕೆ. ಬಟ್ ತುಂಬ ಡಾರ್ಕ್ ಇತ್ತು, ಒಂದು ಚೂರು ಸ್ಟ್ರೀಟ್ ಲ್ಯಾಂಪ್ಸ್ ಇಲ್ಲ ಅಂತಂದರೆ ಹೆವಿ ಪ್ರಾಬ್ಲಮ್ ಆಗುತ್ತೆ ಗುರು, ಅದಂತೂ. 4ನೇ ಪಾಯಿಂಟ್ ನನಗೆ ಇಷ್ಟ ಆಗದೇ ಇರೋದು ಏನಂತಂದರೆ, ಈ ಗಾಡೀಲಿ ಗೇರ್ ಇಂಡಿಕೇಟರ್ ಸುಮ್ಮನೆ ಜಸ್ಟ್ ಕ್ಲಚ್ನ ಟಚ್ ಮಾಡಿದ್ರೆ ಸಾಕು, ಎಷ್ಟನೇ ಗೇರಲ್ಲಿದೆ ಅಂತಲೇ ತೋರಿಸಲ್ಲ. ಆ ಥರ ಅದನ್ನು ಅವ್ರು ರೆಕ್ಟಿಫೈ ಮಾಡ್ತಾರೆ ಅಂದರೆ, ಹೊಸ ಬ್ಯಾಚ್ ಬಂದಂಗೆ ಎಲ್ಲ ಚೆಕ್ ಮಾಡ್ತಿದ್ರು, ಅದನ್ನು ಅವ್ರು ಸರಿ ಮಾಡ್ತಾನೆ ಇಲ್ಲ. ಅದಿನ್ನೂ ರೆಕ್ಟಿಫೈ ಆಗಿಲ್ಲ, ಅದಿನ್ನೂ ಹಾಗೆ ಇದೆ. ಇಷ್ಟ ಆಗೋ ಪಾರ್ಟ್ ಇದು ನನಗೆ ತುಂಬ ಫೇವ್ರೇಟು. ಈ ಗಾಡೀಲಂತೂ ಇಷ್ಟ ಆಗೋದು ಏನಂತಂದರೆ, ಇದು ರೋಡ್ ಪ್ರೆಸೆನ್ಸ್ಗಳು. ಸುಮ್ಮನೆ ಹಿಂಗೆ ಸೈಡಲ್ಲಿ ನಿಂತ್ಕೊಂಡು ನೋಡಿದ್ರು ಗುರು, ಏನೈತೆ ಗುರು ಆ ಗಾಡಿ. ಸೀರಿಯಸ್ ಆಗಿ ಗುರು, ಯಾವ ಹುಡುಗಿ ಮೇಲೂ ಲವ್ ಆಗಲ್ಲ, ಆ ಗಾಡಿ ನೋಡ್ತಿದ್ರೆ ಆ ಗಾಡಿ ಮೇಲೆ ಲವ್ ಆಗಿಬಿಡುತ್ತೆ ಗುರು. ಸಾಕದ್ಮೋ ಗೇಟು ಓವರಾಗಿ ಕುಯ್ಬೇಡ. ಎರಡನೇ ಪಾಯಿಂಟ್ ನನಗೇನು ಇಷ್ಟ ಆಗುತ್ತೆ ಈ ಗಾಡೀಲಿ ಅಂತಂದರೆ, ಈ ಗಾಡೀಲಿ ಫಸ್ಟು, ಸೆಕೆಂಡ್, ಥರ್ಡ್ 3 ಗೇರ್ ಇದೆಯಲ್ಲ ಗುರು, ಇನಿಷಿಯಲ್, ನೆಕ್ಸ್ಟ್ ಲೆವೆಲ್ಲು. ಯಾಕಂದರೆ ಅದು ಮೇಯ್ನ್ ಪರ್ಪಸ್ ಬಂದೇ ಇದು ಬೇರೆ ಗುರು. ನಾವು ಸ್ಟ್ರೀಟ್ ಫೈಟರ್ ಥರ ಹಾಕೊಂಡು ರೋಡಲ್ಲಿ ಚೆಚ್ಚಕ್ಕಲ್ಲ ಈ ಗಾಡಿ ಮಾಡಿರೋದು. ಆಫ್ ರೋಡ್ ಕಿಂಗ್ ಇದು. ಆಫ್ ರೋಡಲ್ಲಿ ಎತ್ಕೊಂಡು ಹೋಗಿದ್ರೆ ಇದು ಮಜಾ ಏನಂತ ಗೊತ್ತಾಗೋದು. ಆಮೇಲೆ ನನಗೆ ಇನ್ನೊಂದು ವಿಷಯ ಏನು ಇಷ್ಟ ಆಗಿತ್ತು ಅಂದರೆ, ಇದ್ರ ಸಸ್ಪೆನ್ಷನ್ ಇದೆಯಲ್ಲ ಗುರು, ನೆಕ್ಸ್ಟ್ ಲೆವೆಲ್. ನಮ್ಮ ಬೆಂಗಳೂರು ರೋಡಿಗೆ ಮಾಡಿಸಿರೋ ಥರ ಇದೆ. ಯಾವುದೇ ಗುಂಡಿಲಿ ಇಳಿಸಿ ಎಗರಿಸಿದ್ರು ಏನು ಫೀಲ್ ಆಗಲ್ಲ. ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಷನ್ನು, ಅದು ನನಗೊಂದು ಇಷ್ಟ ಆಗುತ್ತೆ ಈ ಗಾಡೀಲಿ. ಇನ್ನೊಂದು 21 ಇಂಚಿನ ವೀಲ್ ಮೇಲೆ ಕೂತ್ಕೊಂಡು ಓಡಿಸೋದು ಇದೆಯಲ್ಲ ಗುರು, ಅದ್ರ ಮಜಾನೇ ಬೇರೆ, ನೆಕ್ಸ್ಟ್ ಲೆವೆಲ್. ಆ ಗಾಡಿ ಓಡಿಸಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಆ 21 ಇಂಚಸ್ ವೀಲಿಂದು ಏನು ಸಖತ್ತಾಗಿರುತ್ತೆ ಗಾಡಿ ಓಡಿಸಿದ್ರೆ ಅಂತ. ಹಿಡ್ಕೊಡ್ತೀನಿ ಕೊಡಿ. ಯಾಕಡೆ ಹಾಂ ಫೋಟೋ ತೆಗಿಬೇಕಂತವ್ರಿಗೆ ತಕ್ಕೊಡೋಣ. ಇಲ್ಲ ಪರವಾಗಿಲ್ಲ, ಬನ್ನಿ. ಹಾಂ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎರಡೂ ಇದೆ ನೋಡಿ. ಹಾಂ, ನಿಮ್ಮ ನವೀನ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ವ್ಲಾಗ್ ಮಾಡೋಕ್ಕೆ ಬಂದು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಿದೆ ಬ್ರೋ.
ನಿಮ್ಮ ನವೀನ ಅಂತ ಇದೆ ನೋಡಿ, ಫಸ್ಟ್ ಒನ್ ಹಾಂ. ಯೂಟ್ಯೂಬಲ್ಲಿ ಇದು ಲಾಂಗ್ ವೀಡಿಯೋ ಯೂಟ್ಯೂಬಲ್ಲಿ ಹಾಕ್ತಿದ್ದೀನಿ. ನಾನು ರಿವ್ಯೂ ಮಾಡೋಣ ಅಂತ ಬಂದೆ, ಓನರ್ಶಿಪ್ ರಿವ್ಯೂ ಪಂಚರ್ ಆಯಿತು, ಮತ್ತೆ ಅದನ್ನ ಎತ್ಕೊಂಡೋಗಿ ಪಂಚರ್ ಹಾಕ್ಸ್ಕೊಂಡು ವಾಪಸ್ ತೊಗೊಂಬಂದಿದ್ದೀನಿ. ಗಾಡಿ ಮಾತ್ರ ಮಸ್ತಾಗಿ ಇಟ್ಟಿದ್ದಾರೆ ಇವರು. ಫುಲ್ ಆಯುಧ ಪೂಜೆಗೆಲ್ಲ ಪೂಜೆ ಮಾಡಿಸ್ಕೊಂಡು ಡೆಕೋರೇಷನ್ ಮಾಡಿ ಎತ್ಕೊಂಡ್ಬಂದಿದ್ದಾರೆ. ನಮ್ಮ ಹುಡುಗರದ್ದು ಇಷ್ಟೇ ಗುರು, ಸಿಂಪಲ್ಲು. ಅವ್ರ ಗಾಡಿಗಳೇನಾರ ಇತ್ತು ಅಂತಂದರೆ ಅವರು ಸ್ನಾನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರ ಗಾಡಿನ ಮಾತ್ರ ನೆಕ್ಸ್ಟ್ ಲೆವೆಲ್ ರೆಡಿ ಮಾಡಿಕೊಂಡು ಆ ಗಾಡಿ ಚೆನ್ನಾಗಿ ಕಾಣಿಸ್ಬೇಕಷ್ಟೇ ಅವ್ರಿಗೆ, ಬೇರೆ ಇನ್ನೇನಿಲ್ಲ. ಅಷ್ಟು ಅವ್ರ ಗಾಡಿದು ಫೋಟೋ ಶೂಟ್ ಮಾಡಿ ಆಮೇಲೆ ಅವ್ರು ಒಂದು 2 ಫೋಟೋ ತೊಗೊಂಡ್ರು ಅಷ್ಟೇ ಗುರು. ಹುಡುಗರು ಅಷ್ಟೇ ಸಿಂಪಲ್, ಬಟ್ ಗಾಡಿನ ಚೆನ್ನಾಗಿ ಇಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಬ್ರೋ. ಹಾಂ, ಸಿಗೋಣ, ಬಾಯ್. ಅಟ್ ದಿ ಎಂಡ್ ಆಫ್ ದಿ ಡೇ ಈ ಗಾಡಿನೇ ಕೆಲವ್ರಿಗೆ ಡ್ರೀಮ್ ಆಗಿಬಿಟ್ಟಿರುತ್ತೆ. ನಾನು ಈ ಗಾಡಿ ಬಗ್ಗೆ ಎಷ್ಟು ಪಾಸಿಟಿವ್ ಹೇಳಿದ್ದೀನಿ, ಎಷ್ಟು ನೆಗೆಟಿವ್ ಹೇಳಿದ್ದೀನಿ ನನಗಂತೂ ಗೊತ್ತಿಲ್ಲ, ನಾನು ಲೆಕ್ಕನೂ ಹಾಕಿಲ್ಲ. ಬಟ್ ಕೆಲವ್ರಿಗೆ ಇದೇ ಡ್ರೀಮ್ ಆಗಿರುತ್ತೆ. ನಾನು 100 ಅಲ್ಲ, ಎಷ್ಟೇ 1000 ನೆಗೆಟಿವ್ ಪಾಯಿಂಟ್ಸ್ ಹೇಳಿದ್ರು ಈ ಗಾಡಿ ಬಗ್ಗೆ ಜನ ಹೋಗ್ಬಿಟ್ಟು ಇದೇ ಗಾಡಿನೇ ತೊಗೋತಾರೆ, ಯಾಕಂದರೆ ಇದು ಅವ್ರ ಡ್ರೀಮ್ ಆಗಿರುತ್ತೆ. ಆ ಥರ ಡ್ರೀಮ್ ಇಟ್ಕೊಂಡು ನಾನು ಇದೇ ಗಾಡಿನೇ ತೊಗೋಬೇಕು ಅಂತ ಕಾಯ್ತಿರೋರಿಗೆಲ್ಲರಿಗೂ ಒಳ್ಳೇದಾಗಲಿ. ತಾಯಿ ಚಾಮುಂಡೇಶ್ವರಿ ಅವ್ರಿಗೆಲ್ಲರಿಗೂ ಬೇಗ ಅವ್ರ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಥರ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಕಂಟೆಂಟ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ನೋಡೋಣ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.